ಯಪ್ಪ ಏನ್ರಿ ಇದು ಸಿನಿಮಾ? ಮಾರ್ಕೋ ಸಿನಿಮಾ ನೋಡಿದವರು ಈ ಸಿನಿಮಾ ಬಗ್ಗೆ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿರ್ತೀರಾ, ಯಾಕಂದ್ರೆ ಅದೇ ಕ್ರೈಮ್ ಯೂನಿವರ್ಸ್ ಇಂದ ಬಂದಿರೋ ಕಾರಣ ಈ ಕಟ್ಲನ್ ಸಿನಿಮಾ ಮಾರ್ಕೋಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ನನಗೇನೋ ಆತರ ಅನ್ನಿಸ್ತಾ ಇಲ್ಲ. ಮತ್ತೆ ನಿಮಗೆ ಈ ಕಟ್ಲನ್ ಸಿನಿಮಾ ಹೇಗಿದೆ ಅಂತ ಅಂದ್ರೆ ಸೇಮ್ ಪುಷ್ಪ 2 ನೋಡ್ದಂಗ ಅನ್ನಿಸ್ತು. ಇದೊಂದು ಕಾಡಲ್ಲಿ ನಡೆಯುವ ಪಕ್ಕ ಕ್ರೈಮ್ ಸ್ಟೋರಿ ಆಗಿದೆ. ಈ ಸ್ಟೋರಿಯಲ್ಲಿ 2 ಗ್ಯಾಂಗ್ ಗಳು ಇರ್ತವೆ. ಈ ಗ್ಯಾಂಗ್ ಆನೆಗಳನ್ನ ಸಾಯಿಸಿ ಆನೆ ದಂತಗಳನ್ನ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ. ಒಂದು ಹೀರೋ ಗ್ಯಾಂಗು, ಇನ್ನೊಂದು ವಿಲನ್ ಗ್ಯಾಂಗು. ನಮ್ಮ ರಾಜ ಹುಲಿ ಹೀರೋ ಪೊಲೀಸ್ ಕಣ್ಣನ್ನ ತಪ್ಪಿಸಿ ಹೇಗೆ ಸ್ಮಗ್ಲಿಂಗ್ ಮಾಡ್ತಾನೆ ಅನ್ನೋದೇ ಕತೆ. ಈಗ ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಗೆ ಬಂದ್ರೆ ಫಸ್ಟ್ ಪಾಸಿಟಿವ್ ನ ನೋಡೋಣ. ನನಗೆ ಈ ಪಾರ್ಟ್ ಯೂನಿಕ್ ಆಗಿ ಅನ್ನಿಸ್ತು. ನಮ್ಮ ರಾಜ ಹುಲಿ ಹೀರೋ ಆನೆ ದಂತಗಳನ್ನ ಸ್ಮಗ್ಲಿಂಗ್ ಮಾಡಿ ಜನರಿಗೆ ರಾಂಗ್ ಮೆಸೇಜ್ ನ ಕೊಡೋದು. ಇಲ್ಲ ಗುರು, ನಿಜವಾಗ್ಲೂ ಇಷ್ಟ ಆಯ್ತು. ಇಷ್ಟು ದಿನ ಹೀರೋ ತರ ನೋಡಿ ಬೋರ್ ಆಗಿತ್ತು. ಈಗ ಹೀರೋನ ವಿಲನ್ ತರ ನೋಡಿದಕ್ಕೆ ಸ್ವಲ್ಪ ಖುಷಿ ಆಯ್ತು. ಮತ್ತೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಸಖತ್ತಾಗಿ ಸೂಪರ್ ಆಗಿ ಬಂದಿದೆ. ಹೋಲ್ ಸ್ಟೋರಿ ಕಾಡಲ್ಲಿ ನಡೆಯೋದ್ರಿಂದ ಕಾಡಿನ ನೇಚರ್ ಸೀನ್ಸ್ ಅಂತೂ ಹಾರ್ಟ್ ಟಚಿಂಗ್ ಸೀನ್ಸ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದ BGM ಬಗ್ಗೆ ಕೇಳ್ಬೇಕಾ? ಹಬ್ಬ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಈ BGM ಗೆ ನನ್ನ ರೇಟಿಂಗ್ 100/100. ಒಂದೊಂದು ಮ್ಯೂಸಿಕ್ ನ ಕೇಳ್ತಾ ಇದ್ರೆ ನಕ್ಕನ್ ಕ್ರೇಜಿ. ಈಗ ಈ ಸಿನಿಮಾದ ನೆಗೆಟಿವ್ ಸೈಡ್ ನೋಡೋದಾದ್ರೆ, ಈ ಸಿನಿಮಾನ ನೋಡ್ತಾ ಇದ್ರೆ ಈ ಸಿನಿಮಾದ ಸ್ಟೋರಿ ರೋಟೀನ್ ಸ್ಟೋರಿ ಅಂತ ಅನ್ಸುತ್ತೆ. ನಾವು ಒಂದು ಸಿನಿಮಾನ ನೋಡ್ತಾ ಇದೀವಿ ಅಂದ್ರೆ ಅದು ಸರ್ಪ್ರೈಸಿಂಗ್ ಆಗಿ ಇರಬೇಕು. ಅದು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ಗೆಸ್ ಮಾಡಬಹುದು. ಅದು ಬಿಟ್ರೆ ಈ ಸಿನಿಮಾ ಮಾಸ್. ಟೋಟಲ್ ಆಗಿ ಈ ಸಿನಿಮಾಕ್ಕೆ ನನ್ನ ರೇಟಿಂಗ್ 2/5. ಮತ್ತೆ ಈ ಸಿನಿಮಾನ ನೀವು ನೋಡಿದಿರಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.